ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಬಿಜೆಪಿ ಖಂಡಿಸಿದೆ. ರಾಮನಗರ ಹೆಸರು ಬದಲಾಯಿಸಿದರೆ ಪ್ರಗತಿ ಕಾಣುತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದಾರೆ. ರಿಯಲ್ ಎಸ್ಟೇಟ್ಗಾಗಿ ರಾಮನಗರ ಜಿಲ್ಲೆ ಹೆಸರು ಬದಲಾಯಿಸಿದ್ದಾರೆ. ರಾಮನಗರ ಅಂತ ಹೆಸರಿಟ್ಟ ಮಹಾನುಭಾವನಿಗೆ ಅಗೌರವ. ರಾಮನ ಹೆಸರು ಕಂಡ್ರೆ ಕಾಂಗ್ರೆಸ್ನವರಿಗೆ ಹೊಟ್ಟೆ ಕಿವುಚಿದಂತಾಗತ್ತೆ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ. ರಾಮನಗರ ಜಿಲ್ಲೆಯ ಜನರ ಮರ್ಯಾದೆಯನ್ನ ಕಳಿಬೇಡಿ ಅಂತ ಹೇಳಿದ್ದಾರೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಇದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸಹಾಯ ಮಾಡುವಂಥ ಒಂದು ಹೇಳಿಕೆ ಅಷ್ಟೇ. ಈಗಾಗಲೇ ಬೆಂಗಳೂರನ್ನು ATM ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಆ ATMಗೆ ಇನ್ನೊಂದಷ್ಟು ಜಾಸ್ತಿ ATM ಏರಿಯಾನ ಸೇರಿಸ್ಕೊಳಕ್ಕೆ ಇದು ಮಾಡ್ತಾ ಇದ್ದಾರೆ. ಯಾರ್ಯಾರು ಜಮೀನು ಇದೆಯೋ ಆ ಜಮೀನುಗಳಿಗೆಲ್ಲ ದುಪ್ಪಟ್ಟು ಬೆಲೆ ಬರೋದಕ್ಕೆ ಇದು ಮಾಡ್ತಾ ಇದ್ದಾರೆ ಹೊರತು ರಾಮನಗರ ಹೆಸರಿಟ್ಟಂಥ ಪುಣ್ಯಾತ್ಮನಿಗೆ ಅವಮಾನ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇನಾರು ಹೇಳ್ಕೊಳ್ಳಿ, ನಾವು ಮನ್ಸಿಗೆ ಬಂದಂಗೆ ಮಾಡ್ತೀವಿ. ಜನ ನಮ್ಗೆ ಅಧಿಕಾರ ಕೊಟ್ಟವ್ರೆ, ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂತ ರಾಮನಗರ ಅನ್ನುವಂಥ ಹೆಸರು ಇಡೀ ನಾಡಿನ ಜನತೆ ಆರಾಧಿಸುವಂಥ ರಾಮನಗರ ಜಿಲ್ಲೆ ಜನರು ಇಷ್ಟಪಡುವಂಥ ಹೆಸರು. ಅದನ್ನು ಬದಲಾಯಿಸಿ ಬೆಂಗಳೂರು ದಕ್ಷಿಣ ಹೆಸರು ಬದಲಾಯಿಸ್ಬಿಟ್ರೆ ಪ್ರಗತಿ ಆಗ್ಬಿಡ್ತದ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಹೆಸರು ಬದಲಾಯಿಸಂಗಿದ್ರೆ ಹಾಗಿದ್ರೆ ನಿಮ್ದು ಎಲ್ಲ ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ಪ್ರಗತಿ ಕಾಣುತ್ತಾ? ಇನ್ನು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಈ ಹೆಸರು ಬದಲಾವಣೆ ಈಗ ಯಾವ ರೀತಿಯಾಗಿ ಸಂಘರ್ಷಕ್ಕೆ ದಾರಿಯನ್ನ ಮಾಡಿಕೊಟ್ಟಿದೆ? ವಿಶೇಷವಾಗಿ ರಾಮನಗರ ಜಿಲ್ಲೆ ಅಂದ್ರೆ ಈಗಿದ್ದಂಥ ರಾಮನಗರ ಜಿಲ್ಲೆ ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬದಲಿಸಲಿಕ್ಕೆ ಏನು ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಆ ಭಾಗದಿಂದ ಬಂದಿರುವಂಥ DCM DK ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಈ ಒಂದು ತೀರ್ಮಾನವನ್ನು ಸರ್ಕಾರದ ಮಟ್ಟದಲ್ಲಿ ಆಗುವಂತೆ ಮಾಡದಂತೆ ಕಾಣಿಸ್ತಾ ಇದೆ. ವ್ಯವಹಾರಾತ್ಮಕವಾಗಿ ಮತ್ತೆ ವಾಣಿಜ್ಯಾತ್ಮಕವಾಗಿ ಜೊತೆಗೆ ರಿಯಲ್ ಎಸ್ಟೇಟ್ ಸೇರಿದಂತೆ ಎಲ್ಲ ರೀತಿಯಲ್ಲೂ ಕೂಡ ಒಂದಷ್ಟು ಅಭಿವೃದ್ಧಿಗೆ ಪೂರಕವಾಗುತ್ತೆ ಬೆಂಗಳೂರನ್ನ ಹೆಸರು ಸೇರಿಸ್ಕೊಂಡ್ರೆ ಅನ್ನುವಂಥ ಕಾರಣಕ್ಕೆ ಈ ಒಂದು ತೀರ್ಮಾನಕ್ಕೆ ಬಂದಿವೆ ಅಂತ ಹಿಂದೆಯೂ ಕೂಡ DCM DK ಶಿವಕುಮಾರ್ ಹೇಳಿದರು. ಆದರೆ ರಾಮನಗರ ಕೇಂದ್ರಾಡಳಿತ ಪ್ರದೇಶವಾಗಿ, ಜಿಲ್ಲಾಡಳಿತ ಪ್ರದೇಶವಾಗಿ ರಾಮನಗರ ಇರುತ್ತೆ ಮತ್ತು ಅದೇ ಜಿಲ್ಲಾ ಕೇಂದ್ರವಾಗಿದ್ದು ಅದನ್ನೇ ಬೆಂಗಳೂರು ದಕ್ಷಿಣ ಅನ್ನುವಂಥ ರೀತಿಯಲ್ಲಿ ಕರಿತೀವಿ ಅನ್ನುವಂಥದ್ದು. ಆದರೆ ಅದೇ ಕೇಂದ್ರೀಕೃತವಾಗಿರುವಂಥ ಪ್ರದೇಶದಲ್ಲಿ ಹೆಸರನ್ನ ಯಾಕೆ ಬದಲಿಸಬೇಕು ಅನ್ನುವಂತಹ ಒಂದು ವಿರೋಧವನ್ನು ವಿಪಕ್ಷಗಳು ಕೂಡ ವ್ಯಕ್ತಪಡಿಸಿದ್ದು. ರಾಮನಗರ ಅನ್ನುವಂಥ ಊರು ಮತ್ತು ಜಿಲ್ಲೆ ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆ ಮತ್ತು ಬೇರೆ ಬೇರೆ ವಿಚಾರಗಳಿರೋದ್ರಿಂದ ಯಾಕೆ ಬದಲಿಸಬೇಕು ಅನ್ನುವಂಥ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಆದರೆ ಅಭಿವೃದ್ಧಿಯ ದೃಷ್ಟಿಯಿಂದ ಬೆಂಗಳೂರು ಅಂತ ಸೇರ್ಪಡೆ ಆಗುವುದು ಅನುಕೂಲಕರ ಅನ್ನುವಂಥ ಹಠಕ್ಕೆ ಬಿದ್ದು ಬಹುಶಃ DCM DK ಶಿವಕುಮಾರ್ ಸರ್ಕಾರದಲ್ಲಿ ಮಟ್ಟದಲ್ಲಿ ಒಂದು ತೀರ್ಮಾನ ಕೈಗೊಳ್ಳುವಲ್ಲಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಇದು ಪರವಿರುದ್ಧವಾದಂತಹ ಮತ್ತಷ್ಟು ಟಾಕ್ ಫೈಟ್ಗೆ ವೇದಿಕೆಯನ್ನು ಮಾಡಿಕೊಟ್ಟಂತೆ ಕೂಡ ಕಾಣಿಸ್ತಾ ಇದೆ. ಆದರೆ ಅಧಿಕೃತವಾಗಿ ಆದೇಶ ಹೊರಡುತ್ತೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ DCM ಹೇಳಿರೋದ್ರಿಂದ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಡುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.